ಚೆಕ್. ಪಾಪಗಳನ್ನು ಅಗ್ನಿ ಅಂದರೆ ದಹಿಸೋದು. ಆ ಪಾಪಾಗ್ನಿ ಅಂತ ಹೆಸರು ಬಂದಿದ್ದು ಅದು ಪಾಪಗಳನ್ನು ದಹಿಸುವಂಥ ಜಾಗ. ಇಲ್ಲಿ ಮೊಟ್ಟ ಮೊದಲನೆಯ ಅವರು ವೀರಭೋಜಾಚಾರ್ಯರು, ವೀರಪಾಪಮ್ಮ ಅವರಿಗೆ ಪುತ್ರ ಸಂತಾನ ಇರೋದಿಲ್ಲ. ಆಗ ಅವರಿಗೆ ಒಂದು ಸ್ವಪ್ನ ಆಗುತ್ತೆ. ಏನು ಅಂದರೆ, ನೀವು ತೀರ್ಥಯಾತ್ರೆ ಹೊರಟರೆ ನಿಮಗೆ ಪುತ್ರ ಸಂತಾನ ಆಗುತ್ತೆ. ಇಲ್ಲಿಂದ ಅವರು ಕಾಶಿಗೆ ಪ್ರಯಾಣ ಮಾಡ್ತಾರೆ. ಆಗ ಅಲ್ಲಿ ಪ್ರಕೃತಾಂಬ ಪರಿಪೂರ್ಣಯಾಚಾರ್ಯ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ತಂದೆ ತಾಯಿ. ಅವರಿಗೆ ವೀರಪ್ಪಯ್ಯ ಅಂತ ಒಳ್ಳೆಯ ಹೆಸರು. ಆಮೇಲೆ ವೀರಬ್ರಹ್ಮ ಆಗಿದೆ. ಆಗ ಅತ್ರಿ ಮುನಿಗಳು ಅಲ್ಲಿ ಮನುಷ್ಯರಿದ್ದಾರೆ. ಅವ್ರ ಕೈ ಕೊಟ್ಟು ನೀವು ಈ ಮಗುವನ್ನು ಸಾಕಿ ಇವರು ಜಗದ್ಗುರುಗಳಾಗ್ತಾರೆ ಅಂತ ಅವರು ಹೇಳ್ತಾರೆ. ಇವರು ಆಗ ಅವರು ಆ ಮಗುವನ್ನು ತೆಗೆದುಕೊಂಡು ಕಾಶಿ ಅಲ್ಲಿಂದಲೇ ಒಂದು ಲಿಂಗವನ್ನು ಜೊತೆಯಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ಮಠಾಧಿಪತಿ. ಆಗ ಅವರು ಈ ವೀರಭದ್ರ ಸ್ವಾಮಿಗಳು ಇಲ್ಲಿನ ಒಂದು ಎಲ್ಲ ಆಗುವಕೊಂಡು ನೋಡ್ಕೊತಾ ಇರ್ತಾರೆ. ಆಮೇಲೆ ಅವರು ನಾನು ಇಲ್ಲಿರೋದಿಲ್ಲ, ನಾನು ಹೊರಡಬೇಕು ಅಂದಾಗ ತಾಯಿಗೆ ವಿಶ್ವರೂಪವನ್ನು ತೋರಿಸ್ತಾರೆ. ಇಲ್ಲೇ ಇದೆ ಒಂದು ಗುಂಡು. ಅಲ್ಲಿ ತೋರಿಸಿದಾಗ ಅವರು ಇಲ್ಲಪ್ಪ ನೀನು ಇರಬೇಕು, ಇಲ್ಲಿ ಪೀಠಾಧಿಪತಿಗಳು ಮಾಡಬೇಕು ಅಂದಾಗ ಅವರು ಇಲ್ಲ ಅಮ್ಮ, ನನಗೆ ತುಂಬ ಕೆಲಸ ಇದೆ, ಹೋಗಬೇಕು ಅಂತ. ಇಲ್ಲ ನಾವು ಹೋಗಲೇಬೇಕು ಅಂದಾಗ ಅವ್ರನ್ನ ಕೊತ್ತಲೂರಿಗೆ ಇಲ್ಲಿಂದ ಹೋಗ್ತಾರೆ. ಅಲ್ಲಿಂದ ಬೇರೆ ಪವಾಡ. ಇಲ್ಲಿ ನಾವು ಈಗ ನಡೆಸ್ತಾ ಇರ್ತಕ್ಕಂಥ ಶರಭಯೋಗಿಂದರು ಇವರು ಬ್ರಹ್ಮೇಂದ್ರ ಸ್ವಾಮಿಗಳಾದಮೇಲೆ 3ನೆಯ ಮಠಾಧಿಪತಿಗಳು, ಪೀಠಾಧಿಪತಿಗಳು. ಈಗ ಇಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದವರು ಎಲ್ಲರೂ ಕೂಡ ಇಲ್ಲಿ ಸೇರಿ ಇಲ್ಲಿ ನಾವೆಲ್ಲ ಈ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆದರೆ ಬೇರೆ ಕಡೆಯಿಂದ ಆಂಧ್ರ, ಹೈದರಾಬಾದು, ತಮಿಳುನಾಡು, ಬೇರೆ ಬೇರೆ ಕಡೆಯಿಂದೆಲ್ಲ ಭಕ್ತಾದಿಗಳು ಬರ್ತಾಯಿದ್ದಾರೆ. ಅದರಿಂದ ಇಲ್ಲಿ ತುಂಬ ವಿಶೇಷವಾಗಿ ಏನಂದರೆ, ಇಲ್ಲಿ ಪಂಚನದಿಗಳು ಹುಟ್ಟಿರ್ತಕ್ಕಂಥ ಜಾಗ. ಪಂಚನದಿಗಳನ್ನೆಲ್ಲ ಪಾಪಾಗ್ನಿ ಕ್ಷೇತ್ರ. ಅದರಿಂದ ಪಂಚನದಿಗಳ ಪಾಪಾಗ್ನಿ ಕ್ಷೇತ್ರ ಅಂತ ಹೆಸರಿರುತ್ತೆ. ಅದರಿಂದ ಎಲ್ಲ ಭಕ್ತಾದಿಗಳು ಇವತ್ತು ನಾವು ಶರಭಯೋಗೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಜೀವ ಸಮಾಧಿ 5 ಜನ ಜೀವ ಸಮಾಧಿ. ಮೊದಲನೆಯವರು ಚಂದ್ರಶೇಖರ ಸ್ವಾಮಿಗಳು, 2ನೇವರು ಶಿವಶಂಕರ ಸ್ವಾಮಿಗಳು, 3ನೇವರು ಶರಭೇಂದ್ರ ಸ್ವಾಮಿಗಳು, 4ನೇವರು ವೀರಪಾಪಮ್ಮ ವೀರಭೋಜಾಚಾರ್ಯ. ಈ 5 ಜನ ಕೂಡ ಜೀವಂತವಾಗಿ ಅವರು ಇದಾಗಿದೆ, ಸಮಾಧಿಯಾಗಿದೆ. ಇನ್ನು ಬೇರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಈ ಥರ ಸಮಾಧಿಗಳಿರುವಂಥ ಜಾಗ ಎಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಭಕ್ತಾದಿಗಳು ಬಂದು ತುಂಬ ವಿಜೃಂಭಣೆಯಿಂದ ಭಕ್ತಿಯಿಂದ ಇಲ್ಲಿ ಬಂದು ಯಾರು ಹೋಗ್ತಾರೋ ಅವರಿಗೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದರಿಂದ ಇವತ್ತು 307ನೇ ಆರಾಧನೆಯನ್ನು ಇವತ್ತು ವಿಶ್ವಕರ್ಮ ಜನಾಂಗದವರೆಲ್ಲ ಸೇರಿ ನಡೆಸ್ತಾ ಇದ್ದೀವಿ. ಭಾಳ ಸಂತೋಷ ಆಗಿದೆ. ಎಲ್ಲರೂ ಅನ್ಸಂತರ್ಪಣೆ ಇದೆ. ಅನ್ಸಂತರ್ಪಣೆಯಲ್ಲಿ ಎಲ್ಲ ತೆಗೆದುಕೊಂಡು ಈಗ ಬರ್ತಾ ಇದ್ದಾರೆ. ಅಂದರೆ ಇವತ್ತು ಈ ಆರಾಧನೆ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದೆ? ಈಗ ಸಾಯಂಕಾಲ ಭಜನೆ ಕಾರ್ಯಕ್ರಮ ಇದೆ, ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇದೆ. ಬೆಳಗ್ಗೆ ಎಲ್ಲ ದೇವರಿಗೆ ಅಭಿಷೇಕ ಎಲ್ಲ ಆಗಿದೆ. ಆಮೇಲೆ ಹೋಮ ಹವನಗಳೆಲ್ಲ ನಡೆದಿದೆ. ಎಲ್ಲ ವಿಜೃಂಭಣೆಯಿಂದ ಆಗಿದೆ. ರಥೋತ್ಸವ ಇದೆ, ವೀರಬ್ರಹ್ಮೇಂದ್ರ ಸ್ವಾಮಿ ರಥೋತ್ಸವ ಇದೆ. ಅದರಿಂದ ನಾವೆಲ್ಲ ಸೇರಿ ತುಂಬ ಸಂತೋಷ ಮಾಡ್ತಾ ಇದ್ದೀವಿ. ರಾಮಕೃಷ್ಣಾಚಾರ್ಯ, ನಾನು ಈ ಮಠದ ಗೌರವಾಧ್ಯಕ್ಷ. ಕಾಶಿ ವಿಶ್ವನಾಥ ಸ್ವಾಮಿಗಳ ದಯವಿಟ್ಟು ಇನ್ನು ಬರಬೇಕು.
ಆಗಿರ್ಬೋದು ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಪೂಜೆ ಪುರಸ್ಕಾರ ಅಂತೂ ನಿನ್ನೆಯಿಂದನೇ ಶುರುವಾಗಿದೆ. ಇದಕ್ಕೆ ಪ್ರಿಪ್ರೇಷನ್ ಅಂತೂ ಒಂದು ವಾರ 15 ದಿನದಿಂದ ನಡೀತಾ ಇದೆ. ಚಿಕ್ಕಬಳ್ಳಾಪುರದ ಕಮಿಟಿ ಏನಿದೆ, ವಿಶ್ವಕರ್ಮ ಕಮಿಟಿಯಿಂದ ನಾವು ನಡೆಸ್ಕೊಡ್ತಾ ಇದ್ದೀವಿ. ನಮ್ಮದೆಲ್ಲ ಮಹಿಳಾ ಕಮಿಟಿ, ನಮ್ಮ ಅಧ್ಯಕ್ಷರಾದಂತಹ ಜಮುರ ರಾಮಕೃಷ್ಣಾಚಾರ್ ಅವ್ರ ಕಡೆಯಿಂದ ನಾವು ಎಲ್ಲರೂ ಮಹಿಳೆಯರು ಸೇರಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಪುರುಷರೇನಿದ್ದಾರೆ ಅವರ ಸಂಘಟನೆಯಿಂದ ಕೂಡ ತುಂಬ ಚೆನ್ನಾಗಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನ ರಿಸಲ್ಟ್ ಇವತ್ತು ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲರೂ ಎಷ್ಟು ಚೆನ್ನಾಗಿ ಬೇರೆ ಕಡೆಯಿಂದ ದೂರಗಳಿಂದ ಬಂದು ಇವತ್ತಿನ ದಿನ ಆರಾಧನೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ ಶರಭಯೋಗಿನ ಸ್ವಾಮಿಗಳು ಅಂತ ಬೇಡ್ಕೊತೀನಿ. ಮತ್ತೆ ಈಗಿನ ಇದರಲ್ಲಿ ಎಲ್ಲ ಪುರುಷರು ಏನು ಮಾಡಿದ್ದಾರೆ ಇದಕ್ಕೆ ಅವ್ರಿಗಿನ್ನ ಶ್ಲಾಘಿಸಲೇಬೇಕು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಹೀಗೆ 16 ವರ್ಷಗಳು ಹೀಗೆ ಎಲ್ಲಾನು ನಡೆಸ್ಕೊಂಡು ಬರಲಿ. ಇನ್ನು ಹಲವು ಜನಗಳಿಗೆ ಈ ಪಾಪಾಗ್ನಿ ಮಠ ಏನಿದೆ ಎಲ್ಲೋ ಗೂಡ್ನಲ್ಲಿದೆ ಅಂತ ಅನ್ಕೋತಿದ್ದಾರೆ ತುಂಬ ಜನ. ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪಾಪಾಗ್ನಿ ಮಠ ಅನ್ನೋದೊಂದು ಇದೆ ಅಂತ. ಇನ್ನು ಸುಮಾರಷ್ಟು ಜನತೆಗೆ ಗೊತ್ತಾಗಬೇಕು. ವಿಶ್ವಕರ್ಮ ಸಂಘಟನೆ ಏನಿದೆ ಇದು ತುಂಬ ಜನಕ್ಕೆ ಇನ್ನೂ ಸ್ಪ್ರೆಡ್ ಆಗಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಮತ್ತಷ್ಟು ಮಗದಷ್ಟು ಬನ್ನಿ, ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ.